ಸೊ ಇವತ್ತಿನ ಬೈ ಟು ಕಾಫಿಯಲ್ಲಿ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರು ಬಂದಿದ್ರು. ಸೊ ಅವ್ರು ಮಾತಾಡ್ತಾ ಇದ್ರು ಏನಂತ, ಅವರಿಗೆ ಇಷ್ಟಕ್ಕಷ್ಟ ಏನೇನಿದೆ ಎಲ್ಲವನ್ನ ಮಾತಾಡ್ತಾ ಇದ್ರು. ಅದರ ಜೊತೆಗೆ ವೈಟ್ ಸ್ಯಾರಿಲಿ ಸಕ್ಕದಾಗಿ ಕೂಡ ಕಾಣಿಸ್ತಾ ಇದ್ರು. ಒಳ್ಳೆ ನಟಿ ಹೌದು, ಆಕೆ ಒಳ್ಳೆ ನೃತ್ಯಗಾರ್ತಿ ಕೂಡ ಹೌದು. ಸೊ ಎಸ್, ನೆಕ್ಸ್ಟ್ ಲಾ ಪಾಯಿಂಟ್. ಕಾನೂನು ಅಂದರೆ ಜನ ದೂರ ದೂರ ಓಡ್ಬಿಡ್ತಾರೆ, ಅಯ್ಯೋ ಅದ್ರ ಸವಾಸ ಯಾಕಪ್ಪ ಅಂತ. ಆದರೆ ಬೇಸಿಕ್ ಕಾನೂನುಗಳನ್ನು ತಿಳ್ಕೊಂಡಿದ್ರೆ ನಮಗೆ ತುಂಬಾ ಒಳ್ಳೆಯದು. ಈ ಅಕೌಂಟ್ ಮಾಡೋದ್ರಿಂದ ಹಿಡಿದು ಪಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇವೆಲ್ಲದನ್ನ ಮಾಡೋದು ಹೇಗೆ ಏನು ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಕಾನೂನಿನ ಬಗ್ಗೆ ಇರುವಂತಹ ಸರಳ ಸೂತ್ರವನ್ನು ನಾವು ನಿಮಗೆ ಲಾ ಪಾಯಿಂಟ್ನಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಈ ದಿನ ನಾವು ಚರ್ಚೆ ಮಾಡುವಂಥ ವಿಚಾರ GPA ಅಂತ. ಎಲ್ಲರೂ ಜನರಲ್ ಪವರ್ ಆಫ್ ಅಟಾರ್ನಿ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ. ಏನು ಈ ಜನರಲ್ ಪವರ್ ಆಫ್ ಅಟಾರ್ನಿ ಅಂತಂದರೆ, ನೀವು ಮಾಡಬೇಕಾದಂಥ ಯಾವುದೇ ಕೆಲಸಗಳಿಗೆ ನೀವು ಲಭ್ಯವಿಲ್ಲದೆ ಇರುವಾಗ ಇನ್ನೊಬ್ಬರಿಗೆ ಅಧಿಕಾರ ವಹಿಸ್ಕೊಡುವಂತಹದ್ದು ಕಾನೂನು ಪ್ರಕ್ರಿಯೆಗೆ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ. ಇದು ಹಲವಾರು ವಿಚಾರಗಳಲ್ಲಿ ನಾವು ಇದನ್ನು GPAನ ನಾವು ಬಳಸ್ತೀವಿ. ಮುಖ್ಯವಾಗಿ ಆಸ್ತಿ ಮಾರಾಟ, ಆಸ್ತಿ ಪರ್ಚೇಸ್ ಮಾಡಬೇಕಾದ್ರೆ ತಗೊಳ್ತೀವಿ. ಈ GPA ಅನ್ನೋದು ಕಂಪಲ್ಸರಿ ರಿಜಿಸ್ಟರಬಲ್ ಡಾಕ್ಯುಮೆಂಟ್. ಅಂದರೆ ಎಲ್ಲ GPAಗಳು ರಿಜಿಸ್ಟರ್ ಮಾಡಬೇಕಾಗುತ್ತೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. GPAನಲ್ಲಿ ಏನಿರುತ್ತೆ, ಯಾರೋ ಒಬ್ಬರು ಅಧಿಕಾರ ಕೊಡ್ತಾರೆ, ಯಾರೋ ಒಬ್ಬರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅಧಿಕಾರ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ, ಅಧಿಕಾರ ಕೊಡುವಂಥವ್ರ ಹೆಸರು, ಅವ್ರ ವಿಳಾಸ, ಅವ್ರು ಯಾವ ಕಾರಣಕ್ಕೆ ಅಧಿಕಾರ ಕೊಡ್ತಾ ಇದ್ದಾರೆ ಈ ವ್ಯವಹಾರಗಳು ನಡೆಸೋದಕ್ಕೆ, ಆಮೇಲೆ ಅಧಿಕಾರ ತಗೊಳ್ತಾರೋ ಅವ್ರದ್ದು ಏನು ಸಂಬಂಧ ಇದೆ, ಅವರು ಏನು ವಿಚಾರಗಳನ್ನು ಮಾಡೋದಕ್ಕೆ ಒಪ್ತಾ ಇದ್ದಾರೆ, ಇದೆಲ್ಲ ಒಂದು ಡಾಕ್ಯುಮೆಂಟ್ ಮಾಡ್ತೀವಿ. ಇದಕ್ಕೆ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕರಿತೀವಿ. ಇದನ್ನು ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟರ್ ಮಾಡಿದಾಗ ಅದು ಕಾನೂನು ರೀತಿ ಬಳಕೆಗೆ ಯೋಗ್ಯ ಆಗುತ್ತೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರು GPA ಮೂಲಕ ಅಧಿಕಾರ ಪಡೀತಾರೆ ಅವರಿಗೆ ಆ GPA ಯಾತಕ್ಕೆ ತಗೊಳ್ತಾ ಇದ್ದೀವಿ ಅನ್ನೋ ಸಂಪೂರ್ಣ ಮಾಹಿತಿ ಇರಬೇಕಾಗುತ್ತೆ. ಈ GPAನಲ್ಲಿ ಹಲವಾರು ಈ ಆಸ್ತಿ ವಿಚಾರಗಳಿಗಲ್ಲದೆ ಬೇರೆ, ಅಂದರೆ ಈ ಬ್ಯಾಂಕಿನ ವ್ಯವಹಾರ, ಶೇರ್ ವ್ಯವಹಾರ ಅಥವಾ ಮನೆ ಕಂದಾಯ, ಇನ್ನೂ ಈ ಥರ ಹಲವು ವಿಚಾರಗಳಲ್ಲಿ ಕೂಡ GPA ಬಳಕೆ ಆಗುತ್ತೆ. ಇದನ್ನು ಈ ಚರ್ಚೆನ ನಾನು ನಾಳೆ ಕೂಡ ಮುಂದುವರಿಸ್ತೀನಿ. ನಮಸ್ಕಾರ.